ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಒಬ್ಬ ಜವಾಬ್ದಾರಿಯುತ ಸ್ಥಾನದಲ್ಲಿರ್ತಕ್ಕಂಥ ಮುಖ್ಯಮಂತ್ರಿಗಳು ಪರ್ಯಾಯವಾದಂಥ ಬೆಳೆಗಳನ್ನು ಬೆಳೀರಿ ಅಂತಕ್ಕಂಥ ಮಾತನ್ನು ಬಿಟ್ಟು ಬೆಳೆನೇ ಹಾಕಬೇಡಿ ನೀವು ಅಂತಕ್ಕಂಥ ಮುಖ್ಯಮಂತ್ರಿಗಳು ಇವತ್ತು ಪಡೆದಿರ್ತಕ್ಕಂಥದ್ದು ಕರ್ನಾಟಕ ರಾಜ್ಯ ಧನ್ಯ ಅಂತಕ್ಕಂಥದ್ದು ನಾನು ಹೇಳ್ತೀನಿ. ಯಾವುದೇ ಕಾರಣಕ್ಕೂ ಉದ್ದಟತನ ಮಾಡಬಾರ್ದು. ಆಮೇಲೆ ಹೇಳ್ತಾ ಇದ್ರು ಮಿತ್ರರು ಒಂದು ಮಾತು, ಕಾಂಗ್ರೆಸ್ ವಕ್ತಾರರು ಮೊನ್ನೆ HD ಕುಮಾರಸ್ವಾಮಿ ಅವರು 25 ದಿವಸದಲ್ಲಿ ನಾನು ಮೇಕೆದಾಟು ಯೋಜನೆಗೆ ನೀವು ಇದು ಮಾಡದೆ ತರ್ತೀನಿ ಏನು ಅನುಮತಿನ ಅಂತ ಹೇಳಿ. ನಿಮ್ಮದೇ ಮಿತ್ರ ಪಕ್ಷ ತಮಿಳುನಾಡಲ್ಲಿದೆ. ಈಗಲೂ ಕೂಡ ವಿಜಯ್ ಅವರು 3ನೇ ತಾರೀಕು ಬರ್ತಿದಾರಲ್ಲ, ಒಪ್ಪಿಸ್ಕೊಳ್ಳಿ. ಒಂದು ತಿಂಗಳ ಒಳಗಡೆ ಒಂದು ನಿಮಿಷ ನ್ಯಾಯಾಲಯ ಕೂಡ ಎಲ್ಲೂ ಹೇಳಲಿಲ್ಲ ಅಣ್ಣ, ನೀವು ಅವರ ಇದು ಬೇಕು ಅಂತ ಎಲ್ಲೂ ಹೇಳಲಿಲ್ಲ. ಕೆಲವು ವಿಚಾರಗಳನ್ನು ಚರ್ಚೆ ಮಾಡಬೇಕು. ರೈತರ ಬೀದಿಗಿಳಿಬೇಕು, ರೈತರ ಹೋರಾಟ ಮಾಡಬೇಕು, ರೈತರ ನೀರು ಉಳಿಸಬೇಕು. ಅದ್ರ ನಿಷ್ಪಕ್ಷಪಾತವಾಗಿ ನಾವು ಮಾನ್ಯ ಮುಖ್ಯಮಂತ್ರಿ ಅವರು ನಾವು ಬರ್ತೀವಿ. ಭಾಷೆ ವಿಷಯ ಬಂದಾಗ ಕರ್ನಾಟಕ ರಾಜ್ಯದಲ್ಲಿ ಜಾತ್ಯತೀತ ಜನತಾ ದಳ ತಂದೆ ಆದಂತ ನಿಲುವನ್ನು ಸ್ಪಷ್ಟವಾಗಿ ಹೇಳಿದೀವಿ. ಶ್ರೀಮಾನ್ ದೇವೇಗೌಡರ ನೇತೃತ್ವದಲ್ಲಿ ನಾವು ಯಾವುದೇ ಹೋರಾಟಕ್ಕೂ ಸಿದ್ಧವಾಗಿದ್ದೀವಿ. ನೀವು ಬಳಸ್ಕೊಳ್ಳೋದ್ರಲ್ಲಿ ನೀವು ಫೇಲ್ಯೂರ್ ಆಗಿದ್ದೀರಾ ಅಂತಕ್ಕಂಥ ಸ್ಪಷ್ಟ. ರೈತ ಮುಖಂಡರ ತಗೊಂಡ್ ಸರ್, ನಿಮ್ಗೆ ಅನ್ಸುತ್ತಾ ಪಕ್ಷ ಭೇದ ಮರೆತು ಒಗ್ಗಟ್ಟಾಗಿ ಹೋರಾಟಕ್ಕೆ ಬರ್ತಾರೆ, ನಿಮ್ ಬೆಂಬಲಕ್ಕೆ ನಿಂತ್ಕೊಳ್ತಾರೆ ಅಂತ ಬಂದ್ರು ರಾಜಕೀಯ ಲಾಭ ಸರ್, ರಾಜಕೀಯ ಲಾಭಕ್ಕೆ ಬರ್ತಾರಬೇಕಂದ್ರೆ ಇಲ್ಲಿ ಒಂದು ಎತ್ತಿ ಕಾಣ್ತಿರುವಂತದ್ದು ನಾವು ಇಲ್ಲಿ ಡಿಬೇಟ್ ಅಲ್ಲೇ ಈ ರೀತಿ ನಾವು ಕಚಾಡ್ತಾ ಇದ್ರೆ ನಮ್ಗೆ ಎಲ್ಲಿ ಒಗ್ಗಟ್ಟು ಬರ್ತದೆ? ಯಾಕೆಂತಂದ್ರೆ ನಾವು ಇದನ್ನು ಯೋಚನೆ ಮಾಡಬೇಕಾಗಿದೆ. ಯಾಕೆಂತಂದ್ರೆ ಇವತ್ತು ಮುಖ್ಯಮಂತ್ರಿಗಳೇ ಈ ಸಭೆಯನ್ನು ಕರಿಬೇಕಾಗಿತ್ತು. ಯಾಕಂದ್ರೆ ಇವತ್ತು ತುರ್ತಾಗಿ ಇವತ್ತೇ ಕರಿಬೇಕಾಗಿತ್ತು. ಪಕ್ಷಾತೀತವಾಗಿ ಒಂದು ರೈತ ಮುಖಂಡರನ್ನ ಎಲ್ಲ ಸೇರಿಸ್ಕೊಂಡು ಒಂದು ಸಭೆ ಮಾಡಬೇಕಾಗಿತ್ತು, ಏನು ಮಾಡಬೇಕು ನಾವು ಮುಂದೆ ಅಂತ. ಯಾಕೆಂತಂದ್ರೆ ಮುಂದಿನ ದಿನಗಳಲ್ಲೇ ಆಗುವಂತ ಪರಿಣಾಮಗಳ ಬಗ್ಗೆನೂ ಮನವರಿಕೆ ಮಾಡಬೇಕಾಗಿತ್ತು ರಾಜಕೀಯ ಪಕ್ಷಗಳಿಗೆ ಎಲ್ಲದಕ್ಕೂ. ಇದು ಇವರು ದೆಹಲಿಯಲ್ಲಿ ಇದ್ದಾರೆ, ಅಲ್ಲಿ ಕಾನೂನು ತಜ್ಞರು ಭೇಟಿ ಮಾಡ್ತಿರೋಂಥದ್ದು ಒಂದು ಸ್ವಾಗತಾರ್ಹನೇ, ಇಲ್ಲ ಅಂತ ಹೇಳಲ್ಲ. ಆದರೆ ಅವರು ನೇರವಾಗಿ ಇಲ್ಲಿ ಬಂದು ಪಕ್ಷಾತೀತವಾಗಿ ಒಂದು ಸಭೆ ಮಾಡಲೇಬೇಕೀಗ. ಮಾಡಿ ಮನವರಿಕೆ ಮಾಡಿ ಏನು ಮುಂದಿನ ನಿರ್ಣಯ ಏನು, ಇದು ಅವರ ಮೈ ಮೇಲೆ ಹಾಕ್ಕೊಳ್ಳೋದಲ್ಲ, ಮುಖ್ಯಮಂತ್ರಿಗಳ ತೀರ್ಮಾನ ಅಂತ ಹೇಳೋದಲ್ಲ. ರಾಜ್ಯದ ಜನರ ತೀರ್ಮಾನ, ರೈತರ ತೀರ್ಮಾನ. ಈ ತೀರ್ಮಾನಕ್ಕೆ ನಾವು ಬದ್ಧರಾಗಿದ್ದೀವಿ ಅನ್ಬೇಕೇ ವಿನಃ ಅವ್ರು ಯಾವುದೇ ಕಾರಣಕ್ಕೂ ನಾವು ನೀರು ಬಿಡೋದಿಲ್ಲ ಅನ್ನೋದು ಮಾತು ಬೇಕಾಗಿಲ್ಲ. ಯಾಕೆಂತಂದ್ರೆ ರಾಜ್ಯದ ಜನರ ತೀರ್ಮಾನ ಅಂತೇಳಿ ಇವತ್ತು ಒಂದು ಒಪ್ಪಿಗೆ ತಗೊಂಡು ಜನರ ಮಧ್ಯೆ ಸಭೆ ಆಗ್ಬೇಕು. ಜೂನ್ನಲ್ಲಿ ಮಳೆ ಆಗಿರ್ಲಿಲ್ಲ, ಅವಾಗಲೇ ಗೊತ್ತಿತ್ತಲ್ಲ. ಕರ್ನಾಟಕದಲ್ಲಿ ಜೂನ್ನಲ್ಲಿ ಮಳೆ ಆಗಿಲ್ಲ ಅಂತಕ್ಕಂಥ ಗೊತ್ತಿತ್ತಲ್ಲ ಅವ್ರಿಗೆ ಅವಾಗಲೇ. ಮುನ್ನೆಚ್ಚರಿಕೆ ಕ್ರಮ ಏನ್ ತಗೊಂಡ್ರಿ ನೀವು? ಅದು ಸ್ವಾಗತನೇ ಮಾಡಿದ್ರೆ ಸ್ವಾಗತ, ಇಲ್ಲ ಅಂತ ಹೇಳಿಲ್ಲ. ಆದ್ರೆ ಅದು ನಿಧಾನ ಆಗ್ಬಾರ್ದು, ಮುಂದೆ ತೊಂದರೆ ಆಗ್ಬಾರ್ದು. ಸುರೇಶ್ ಸರ್, ನನಗನ್ಸುತ್ತೆ ಈಗ ಉತ್ತಮ ಮಳೆ ನಮ್ಮಲ್ಲೂ ಆಗಿಲ್ಲ, ಹಂಗಾಗಿ ಸಮಸ್ಯೆ ಇದೆ. ಅದೇ ತಮಿಳುನಾಡಿನಲ್ಲಿ ಉತ್ತಮ ಮಳೆ ಆಗಿದ್ರು ಕೂಡ ಅವ್ರು ನೀರೇ ಕೇಳ್ತಾ ಇರ್ಲಿಲ್ಲ ಅಂತ ಅವರು ಕೂಡ ಈಗ ತಮಿಳುನಾಡಿಗೆ ಬೇಕಷ್ಟು ಮಳೆ ಬರುತ್ತೆ. ಯಾಕೆಂದ್ರೆ ಅರಬ್ಬಿ ಸಮುದ್ರ ಇದು ಬಂಗಾಳ ಕೊಲ್ಲಿಯಿಂದ ಬರೋ ಮಳೆಗಳು ಎಲ್ಲ ಅಲ್ಲಿಗೆ ಬರುತ್ತೆ. ನಮಗೆ ಬರೀ ತುಂತುರು ಬೀಳುತ್ತೆ. ಅವ್ರು ಜೋರಾಗಿ ಮಳೆ ಬಂದರೆ ನಮ್ಗೆ ಇಲ್ಲಿ ತುಂತುರು ಬೀಳುತ್ತೆ. ಆ ಮಳೆ ನೀರನ್ನು ಅವರು ಹಿಡ್ಕೋಬೋದು. ಇನ್ನೂ ಒಂದು ಡ್ಯಾಮ್ ಕಟ್ಕೊಂಡು ಯೂಸ್ ಮಾಡಿ ಅದನ್ನು ಜನಕ್ಕೆ ಇದು ಕೊಡ್ಬೋದು. ಮತ್ತು ಇನ್ನೊಂದು ಏನು ಅಂತಂದರೆ ಅವರೆಲ್ಲರೂ ಎಲ್ಲ ಕೆರೆಗಳಿಗೂ ನೀರು ಬಿಟ್ಕೊಂಡಿದ್ದಾರೆ. ಪ್ರತಿಯೊಂದು ಊರಲ್ಲಿರೋ ಕೆರೆಗಳಿಗೆಲ್ಲ ನೀರು ಬಿಟ್ಟಿದ್ದಾರೆ. ನಾವು ಬಿಡೋ ನೀರನ್ನು ಉಪಯೋಗಿಸ್ತಾ ಇಲ್ಲ, ಸಮುದ್ರಕ್ಕೆ ಹೋಗ್ತಾ ಇದೆ. ಇದುವರೆಗೂ ಮೇಕೆದಾಟನ್ನ ಸಂಪೂರ್ಣವಾಗಿ ತುಂಬಿಸಿಕೊಂಡಿಲ್ಲ. ಎಲ್ಲ ಊರಿನ ಕೆರೆಗಳಿಗೂ ನೀರು ಕೊಟ್ರೆ ಅಂತರ್ಜಲ ಇಂಪ್ರೂವ್ ಆಗುತ್ತೆ. ಅವರು ಮೇಕೆದಾಟನ್ನ ಸಂಪೂರ್ಣವಾಗಿ ತುಂಬಿಸ್ಕೊಂಡಿರೋದು ಯಾವ್ದಾದ್ರು ಕೇಳಿದಿರಾ ನೀವು? ಇದು ಮೇಕೆದಾಟು 1 ವರ್ಷ ಮಾತ್ರ ತುಂಬಿದೆ ಅಷ್ಟೇ. ಯಾಕಂದ್ರೆ ಅವರು ಸಂಪೂರ್ಣವಾಗಿ ತುಂಬಿಸ್ಕೊಳ್ಳಲ್ಲ. ಅವ್ರು ಏನಿದ್ರು ನೇಪಾಳ್ಗೆ ಹೋಗಿದೆ ಮೇಡಮ್. ಕಠ್ಮಂಡುನಲ್ಲಿ ಗುಹೇಶ್ವರಿ ದೇವಸ್ಥಾನ ಅಂತ ಇದೆ ಸರ್. ಒಂದು ಸುಮಾರು 200-250 ಅಡಿ ಕೆಳಗಡೆಗೆ. ಅಂದ್ರೆ ನಮ್ಮ ಮೇಲ್ಗಡೆ ಬೀಳೋ ಮಳೆ ನೀರು ನಾವು ಬೋರ್ವೆಲ್ ನೀರು ತೆಗಿತೀವಲ್ವಾ, ಅದು ಹೇಗೆ ಬರುತ್ತೆ ಅಂದ್ರೆ ಭೂಮಿ ಕಲ್ಲಿನ ಮುಖಾಂತರ ಒಂದೊಂದು ಹನಿಯಾಗಿ ನೀರು ಕೆಳಗಡೆ ಹೋಗಿ ನಮ್ಮ ಲಕ್ಷಾಂತರ ವರ್ಷಗಳಿಂದ ಇರೋ ಭೂಮಿ ಒಳಗಡೆ ನೀರು 1000 ಅಡಿ 2000 ಅಡಿ ಕೆಳಗಡೆ ಇರೋ ನೀರೆಲ್ಲ ಅದನ್ನು ನಾವು ಬೋರ್ವೆಲ್ ಹಾಕಿ ಎತ್ಬಿಟ್ರೆ ತಿರ್ಗಾ ಬೋರ್ವೆಲ್ಗೆ ನೀರು ನಮ್ಗೆ ಸಿಗಬೇಕಾದ್ರೆ ನಾವು ನೀರು ಎಲ್ಲಿಂದ ಕೊಡಬೇಕು? ನಾವು ಭೂಮಿಗೆ ನೀರು ಬಿಡಬೇಕು. ಇದು ನಮ್ಮ ಬೆಂಗಳೂರಿನಲ್ಲಿ ಅಂತರ್ಜಲ ಅಭಿವೃದ್ಧಿ ಯೋಜನೆ ಇಲ್ಲ ಮೇಡಮ್. ನಾನು ಆಫೀಸಲ್ಲಿ RTA ಹಾಕಿ ಕೇಳಿದೆ ಮೇಡಮ್,
ನಮ್ಮ BBMP ಅರಣ್ಯ ಇಲಾಖೆಯವರು ನಮ್ಮ ಬೆಂಗಳೂರಿನಲ್ಲಿ ಇದು ಅಂತರ್ಜಲ ಅಭಿವೃದ್ಧಿ ಯೋಜನೆ ಆಫೀಸೇ ಇಲ್ಲ ಅಂತ ಹೇಳಿದ್ರು ಮೇಡಮ್. ಹೀಗಿದ್ದಾಗ ಇಲ್ಲಿದೆ, ನನಗೆ ಉತ್ತರ ಇಲ್ಲಿದೆ. ಹಾಗಾಗಿ ಅಂತರ್ಜಲ ಅಭಿವೃದ್ಧಿ ಯೋಜನೆಯನ್ನ ಬೆಂಗಳೂರಲ್ಲಿ ತರಬೇಕು ಅಂತ, ಅದರಿಂದ ಅರ್ಧ ಕಾವೇರಿ ನೀರನ್ನು ನಾವು ಸ್ವಲ್ಪ ಸೇವ್ ಮಾಡಿ ರೈತರು ಎಕ್ಸ್ಪರ್ಟ್ಸ್ ಒಂದು ಸಭೆ ಮಾಡಬೇಕು ಸರ್. ಅಟ್ಲೀಸ್ಟ್ ಏನ್ ಮಾಡಬಹುದು ಅನ್ನೋದು ತಿಳಿಯುತ್ತೆ ಅಂತ. ರೈತರಿಗೆ ಕಾಲುವೆಗೆ ನೀರು ಕೂಡ ಬಿಟ್ಟಿದ್ದೀವಿ. ನಮ್ಮ ರೈತರಿಗೆ ಕಾಂಗ್ರೆಸ್ ಪಕ್ಷ ಬೆಳೆದಿರೋದು 10 ತಿಂಗಳು ಬೆಳೆದಿದ್ದೀವಿ ನಾವು. ಬೆಳೆ ಉಳಿಸ್ಕೋಬೇಕು. ಬೆಳೆ ಬೆಳೀತಾರೆ. ಯಾಕೆ ಹೇಳಿದ್ವಿ ಅಂದ್ರೆ ಮಧ್ಯದಲ್ಲಿ ಮಳೆ ಕೈ ಕೊಟ್ರೆ ರೈತ ನಷ್ಟಕ್ಕೆ ಸಿಕ್ಕಾಕೊಳ್ತಾನೆ. ಆ ಉದ್ದೇಶಕ್ಕೆ ಬೆಳಿಬೇಡಿ ಅಂತ ಹೇಳಿರೋದು ಅಷ್ಟೇ. ಹೇಳಿ ಕಾಂತಿ ಮ್ಯಾಮ್. ಕಾವೇರಿ ನಮ್ಮ ಹಕ್ಕು ಅನ್ನೋದು ನಾವು ಅನೇಕ ಬಾರಿ ಈ ತರ ಹೋರಾಟಗಳು ಮಾಡಿದೀವಿ. ನಾನು ಈ ವಾಹಿನಿ ನೋಡುವಂತಹ ಪಕ್ಷಗಳು, ನೀವು ಮಾತಾಡ್ದಂಗೆ ಈ ನಾಡು ನುಡಿ ಜಲ ನೆಲ ಬಂದಾಗ ಪಕ್ಷಗಳನ್ನು ಸೈಡ್ಗೆ ಇಟ್ಬಿಟ್ಟು ಈ ನೋಡುವ ವಾಹಿನಿಯ ವೀಕ್ಷಕರು ಕೂಡ ಇದನ್ನ ಅರಿತ್ಕೋತಾರೆ. ಕಾವೇರಿ ನಮ್ಮ ಹಕ್ಕು ಅಂತ ಸಾರ್ವಜನಿಕರು ಬರ್ತಾರೆ. ಅಂತದ್ರಲ್ಲಿ ಮಾನ್ಯ ಮುಖ್ಯಮಂತ್ರಿಯವರು ನಾನು ಬೇಡ್ಕೊಳ್ಳೋದು ಇಷ್ಟೇ, ನಾನು ಕೇಳ್ಕೊಳ್ಳೋದು ಈ ವಾಹಿನಿ ಮುಖಾಂತರ ಇಷ್ಟೇ. ವಸ್ತು ಸ್ಥಿತಿ ಏನಿದೆ, ಡೆಡ್ ಸ್ಟೋರೇಜ್ ಎಷ್ಟಿದೆ, ನೀರಿನ ಸಂಗ್ರಹ ಎಷ್ಟಿದೆ, ಕುಡಿಯಕ್ಕೆ ನೀರು ಎಷ್ಟು ಬೇಕು, ಬೆಂಗಳೂರಿಗೆ ಎಷ್ಟು ಬೇಕು, ಮೈಸೂರಿಗೆ ಎಷ್ಟು ಬೇಕು, ಈ ವಾಸ್ತವ್ಯವನ್ನ ಜನರ ಮುಂದೆ ಇಡಿ. ನಾವು ಹೋರಾಟ ಮಾಡುವಾಗ ಅಲ್ಲ, ಅದನ್ನು ಮಾತುಕತೆ ಮೂಲಕ ಬಗೆಹರಿಸಕ್ಕಾಗುತ್ತಾ ನೋಡಿ. ನೆಕ್ಸ್ಟ್ ನಾವು ಹೋರಾಟ ಎಲ್ಲರೂ ನೋಡಿ, ನಾವಂತೂ ಖಂಡಿತವಾಗ್ಲೂ ರಸ್ತೆಯಲ್ಲೇ ನಾವು ಇರ್ತೀವಿ, ಕೂತ್ಕೊಳ್ತೀವಿ. ಅಲ್ಲ, ನಾನು ಹೇಳುದು ಜನರಿಗೆ ತಿಳಿಸಿ, ಜನರಿಗೆ ತಿಳಿಸ್ಬೇಕು ಹೋರಾಟ ಮಾಡೋದು. ನಾನು ಹೇಳುದು ವಸ್ತುಸ್ಥಿತಿ ನೀರು ಬಿಡ್ತೀರಾ ಅಂತ ಹೇಳಿ ಈಗ ಸುರೇಶ್ ಸರ್ ಏನ್ ಹೇಳೋದು, ಕಾಂತಿ ಮ್ಯಾಮ್ ಆಯ್ತು ಇರಿ ಕುಡಿಯಕ್ಕೆ ನೀರನ್ನು ಬಿಟ್ಟು ನೀವು ಒಂದು ಹನಿ ನೀರು ಕಾಂತಿ ಮೇಡಮ್ ಇದ್ದಲ್ಲಿ ಡಿಬೇಟ್ ಅಲ್ಲಿ ಯಾರಿಗೂ ಮಾತಾಡಕ್ ಅವಕಾಶನೇ ಇರಲ್ಲ, ನೀವೇ ಮಾತಾಡ್ತಾ ಇರ್ತೀರಾ. ಅಲ್ಲ ರೀ, ಕುಡಿಯುವ ನೀರಿಲ್ಲ. ಎಲ್ಲರಿಗೂ ಅದ್ರ ಅರಿವಿದೆ, ಅಷ್ಟು ಗೊತ್ತಿದ್ರೆ ನೀವು ಬೀದಿಗಳು ಹೋರಾಟ ಮಾಡಿ. ಸ್ವಲ್ಪ ಖಂಡಿತ ಮಾಡ್ತೀವಿ ಹೋರಾಟ ಮಾಡಿ ಅಂತ ಹೇಳ್ತಾ ಇರೋದು ಅವ್ರು. ಯಾಕಂದ್ರೆ ಈಗ ಸುರೇಶ್ ಸರ್ ಅಂತ ಅವ್ರು ಎಕ್ಸ್ಪರ್ಟ್ಸ್ ಇದ್ದಾರೆ, ಅವ್ರು ಏನ್ ಮಾಡಬಹುದು ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ರು. ರೈತರು ಯಾಕೆ ವಾಸ್ತು ಸ್ಥಿತಿಯನ್ನ ಅವಲೋಕನ ಮಾಡ್ತಾ ಇಲ್ಲ, ಯಾಕೆ ಅದನ್ನ ಮನವರಿಕೆ ಮಾಡ್ಕೊಳ್ಳುವಲ್ಲಿ ಫೇಲ್ಯೂರ್ ಆಗ್ತಿದ್ದೀರಿ ಅನ್ನೋದ್ರ ಬಗ್ಗೆ ಅವ್ರು ಹೇಳ್ತಾ ಇದ್ರು. ಅಟ್ಲೀಸ್ಟ್ ಅಭಿಪ್ರಾಯ ಸಂಗ್ರಹ ಮಾಡಬಹುದು ಸರ್, ಸರ್ಕಾರ ಏನ್ ಮಾಡಬಹುದು ಅಂತ. ಎಕ್ಸ್ಪರ್ಟ್ ಜೊತೆ ನೀವು ಒಂದ್ ಸಭೆ ಮಾಡ್ಬೇಕು. ರೈತರ ಧ್ವನಿ, ಜನರ ಧ್ವನಿ, ಅವರ ಅಭಿಪ್ರಾಯವನ್ನ ಕೇಳೋದಕ್ಕಿಂತ ರೈತರಿಗೆ ಇಲ್ಲಿ ಸಮಸ್ಯೆ, ಅದನ್ನ ಅವ್ರು ಹೇಳಿದಂತ ಕೆಲವು ಮಾರ್ಗದರ್ಶನಗಳನ್ನ ನಾವು ರಿಸೀವ್ ಮಾಡ್ತಾ ಇದ್ದೀವಿ. ಖಂಡಿತವಾಗ್ಲೂ ಮಾತಾಡೋದು ಬಿಡಿ ಮೇಡಮ್. ಶಾಂತಿ ಮೇಡಮ್ ಮಾತಾಡ್ತಾ ಇದ್ದಾರೆ. ನಾಗೇಂದ್ರ ಬಾಬು ಸರ್ ಬೇಗ ಕ್ವಿಕ್ ಆಗಿ ರಿಯಾಕ್ಷನ್ ಕೊಡ್ಬಿಡಿ ಸರ್, ವೈಂಡ್ ಅಪ್ ಟೈಮ್. ಆಯ್ತು ಚಾಂದ್ಪಾಷಾ ಸರ್. ಓಕೆ, ನಾಗೇಂದ್ರ ಬಾಬು ಸರ್ ಫೈನಲ್ ಮಾತು ಹೇಳ್ತೀನಿ. ಮೊನ್ನೆ ಕಾಂತಿ ಮೇಡಮ್ ಅವರು ಹೇಳ್ತಾ ಇದ್ರು, ದಯಮಾಡಿ ನಾವು ಜನಗಳನ್ನ ಇಲ್ಲಿ ಬೀದಿಗೆ ತರ್ತಕ್ಕಂಥ ಅವಶ್ಯಕತೆ ಇಲ್ಲ, ಇದು ಟೆಕ್ನಿಕಲ್ ಪ್ರಾಬ್ಲಮ್. ನೀವು ಮನವರಿಕೆ ಮಾಡಿಕೊಡ್ತದ್ರಲ್ಲಿ ಸಂಪೂರ್ಣವಾಗಿ ವಿಫಲ ಆಗಿದ್ದೀರಾ. ಸರ್ವಪಕ್ಷ ಸಭೆ ಕರಿಬೇಕು, ಇನ್ನೊಂದು ಮನವರಿಕೆ ಹಾಕ್ಬೇಕು, ವಾಸ್ತವಾಂಶಕ್ಕೆ ಇನ್ನೊಂದು ನಿಯೋಗ ತಗೊಂಡ್ಬಂದಲ್ಲಿ ತೋರಿಸಿ ಅದನ್ನ ಮಾಡಿ ನೀವು ಮೊದಲು ಮಾಡ್ಬಿಟ್ಟು ವಾಸ್ತವಾಂಶ ತೋರಿಸಿ ಅವ್ರಿಗೆ ಮನವರಿಕೆ ಮಾಡಿಕೊಟ್ಟು, ಈ ರೀತಿ ಪರಿಸ್ಥಿತಿ ಇರೋದ್ರಿಂದ ಯಾವುದೇ ಕಾರಣಕ್ಕೂ ಬಿಡಕ್ಕಾಗಲ್ಲ ಅಂತಕ್ಕಂಥ ಮತ್ತೊಂದು ಏನಂತಂದ್ರೆ ನಿಮ್ದೇ ಆದ ಮಿತ್ರ ಪಕ್ಷ ಇರ್ತಕ್ಕಂಥದಕ್ಕೆ ಮನವರಿಕೆ ಮಾಡ್ಕೊಡ್ಬೋದು. ನೀವು ಮನವರಿಕೆ ಮಾಡಿ ನಮ್ಮ ರಾಜ್ಯದ ಜನವನ್ನ ಹಿತ ಕಾಪಾಡಬೇಕು. ಅದು ಆಗಲಿಲ್ಲ ಅಂತಂದ್ರೆ ರಾಜ್ಯದಲ್ಲಿ ಮತ್ತೊಂದು ಬಾರಿ ದಂಗೆ ಹೇಳ್ತಕ್ಕಂಥ ಪರಿಸ್ಥಿತಿ ಸ್ಪಷ್ಟವಾಗಿದೆ ಅಂತಕ್ಕಂಥದನ್ನ ಮಾತ್ರ ಸ್ಪಷ್ಟವಾಗಿ ಹೇಳಕ್ ಇಚ್ಛೆ ಪಡ್ತೀನಿ. ಕುಡಿಯೋ ನೀರು ಇಲ್ದಂಗಿದ್ರೆ ಬೆಂಗಳೂರಿನ ನಗರ ಪರಿಸ್ಥಿತಿ ಏನಾಗುತ್ತೆ ಅನ್ನೋದು ಒಂದ್ಸತಿ ಗಂಭೀರವಾಗಿ ಯೋಚನೆ ಮಾಡಿ ಅಂತಕ್ಕಂಥದ್ದನ್ನ. ಎಲ್ಲರಿಗೂ ಪ್ಯಾನಲಿಸ್ಟ್ಗಳಿಗೆ ಇಷ್ಟೊತ್ತು ನಮ್ಮ ಜೊತೆಗೆ ಜಾಯ್ನ್ ಆಗಿ ಸಾಕಷ್ಟು ವಿಚಾರಗಳ ಬಗ್ಗೆ ಮಾತಾಡಿದ್ರಿ. ಎನಿವೆ, ನಮ್ಮ ರಾಜ್ಯದ ರೈತರ ಹಿತಾಸಕ್ತಿ ಅಂತ ಬಂದಾಗ ಅದನ್ನು ಕಾಪಾಡೋದು ಪ್ರತಿಯೊಬ್ಬರ ಜವಾಬ್ದಾರಿ. ಸರ್ಕಾರ ಮತ್ತು ಪಕ್ಷ ಭೇದ ಮರೆತು ಇದರಲ್ಲಿ ರೈತರ ಪರವಾಗಿ ನಿಂತ್ಕೊಳ್ಬೇಕು. ಕಾವೇರಿ ನೀರನ್ನ ಉಳಿಸೋ ಪ್ರಯತ್ನ ಆಗಬೇಕು. ಇಲ್ಲಿ ಪಕ್ಷದವರು ಭಿನ್ನಾಭಿಪ್ರಾಯಗಳನ್ನ ಇಟ್ಕೊಂಡು ನಾವೇ ಕಿತ್ತಾಡಿದ್ರೆ ಅದಕ್ಕೆ ತಾನೇ ತಮಿಳುನಾಡು ಪರವಾಗಿ ಪದೇ ಪದೇ ಆದೇಶಗಳು ಬರೋದು, ನಮ್ಮ ರೈತರು ಸಫರ್ ಆಗೋದು. ಈಗ ಮುಖ್ಯಮಂತ್ರಿಗಳು ಕಾನೂನು ಹೋರಾಟ ಹೆಂಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ಸಲಹೆ ಸೂಚನೆಗಳನ್ನ ಪಡೆದುಕೊಳ್ತಾರಂತೆ. ಮೋಸ್ಟ್ಲಿ ಕಾನೂನು ಹೋರಾಟ ಆಗಬೇಕು, ತತ್ಕ್ಷಣಕ್ಕೆ ಆದೇಶಕ್ಕೆ ತಡೆ ತರಲೇಬೇಕಾದಂತ ಅನಿವಾರ್ಯತೆ ಇದೆ ರೈತರ ಹಿತಾಸಕ್ತಿ ಕಾಪಾಡುವಲ್ಲಿ. ಆ ಕೆಲಸ ಸರ್ಕಾರದಿಂದ ಆಗುತ್ತಾ ಕಾದ್ ನೋಡೋಣ.